ಸರ್, ನಾನು ಮುಖ್ಯಮಂತ್ರಿಯಾಗಿ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಅದಕ್ಕೆ ಮುಂಚೆನೆ ಈ ಗೌರವ ಎಲ್ಲ ನನಗೆ ಇಡಿಸೋದಿಲ್ಲ. ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ. ನೋ ಸರ್, ಇಟ್ಸ್ ಅವರ್ ಡ್ಯೂಟಿ. ಪ್ಲೀಸ್. ಮುಖ್ಯಮಂತ್ರಿಗಳಿಗೆ ಸ್ವಾಗತ. ಇದೆಲ್ಲ ನನಗೆ ಇರ್ತಲ್ಲ. ಸೆಕ್ರೆಟರಿ, ನೀವೆಲ್ಲ ಅಸೆಂಬ್ಲಿ ಆಯ್ತಾ ಬನ್ನಿ. ಅಮರನಾಥ್ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ, ನೀನ್ ಮಂತ್ರಿ ಆಗ್ಬಿಡ್ತಿ. ಎಷ್ಟಾಗಿದ್ಮೇಲೆ ಬಡವರೇ ಇರಲ್ಲ. ಆ ಶಕ್ತಿ ನನಗಿದೆ ಅಂತ ನಿನ್ನ ನಂಬಿಕೆ. ನಿನ್ನಾಗ ಜನ ಏನೇನು ತಿಳ್ಕೊಂಡಿದ್ದಾರೋ. ಅವ್ವ, ನಾನು ಬರ್ತೀನಿ. ಕಮಲಾ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳೇ ಬನ್ನಿ ಬನ್ನಿ. ಸಾವುಕಾರ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟ್ ನ ಫೈನಲ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಿನಗ ತೊಂದ್ರೆ ಬೇಕಿಲ್ಲಪ್ಪ. ಯಾರ ಮಂತ್ರಿಗಳಾಗಬೇಕು ಅನ್ನೋದು ನಮಗ್ ಗೊತ್ತು. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅಂತಲೂ ನಮಗ್ ಚೆನ್ನಾಗಿ ಗೊತ್ತು. ಅಮರನಾಥ್, ನೋಡು, ಇವರೆಲ್ಲ ನಮ್ಮ ಬಡವರ ಪಕ್ಷದ ಫಂಡ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋರಪ್ಪ. ನೀನು ಮುಖ್ಯಮಂತ್ರಿ ಆದ ತಕ್ಷಣ ನೋಡು, ಇವರಿಗೆ ಸಿಮೆಂಟ್, ಅವರಿಗೆ ಸ್ಟೀಲ್, ಇವರಿಗೆ ಎಕ್ಸೈಸ್, ಇವರಿಗೆ ಇಂಪೋರ್ಟ್ ಲೈಸೆನ್ಸ್ ಮೊದಲು ಸ್ಯಾಂಕ್ಷನ್ ಮಾಡಬೇಕು. ಆಯ್ತು ಸಾವುಕಾರ. ಸೀತಾರಾಮ, ಅಮರ್, ಪಟ್ಟಿ ರೆಡಿಯಾಗಿದೆ, ತಗೊಳಪ್ಪ, ತಗೋ. ಹೇಗಿದೆ ನಮ್ ಸೆಲೆಕ್ಷನ್? ವೆರಿ ಗುಡ್, ಬಹಳ ಚೆನ್ನಾಗಿದೆ. ಮಕ್ಕಳು ಕೊಡೋ ಆಹಾರದಲ್ಲಿ ಏನೇನೋ ಬೆರೆಸಿ ಡೂಪ್ಲಿಕೇಟ್ ಬೇಬಿ ಫುಡ್ ತಯಾರಿಸಿ ಸಾವಿರಾರು ಮಕ್ಕಳು ಸಾವು ಕಾರಣರಾದ ವಿಶ್ವನಾಥಯ್ಯ ಆಹಾರ ಮಂತ್ರಿ. ಆಹಾ, ವೆರಿ ಗುಡ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ಲದಿರೋ ಸರಸ್ವತಿ ಪ್ರಸಾದ್ ವಿದ್ಯಾಮಂತ್ರಿ. ಕೋಟಾ ನೋಟನ್ನು ಪ್ರೆಸ್ ನಡೆಸಿ ದೇಶದ ಎಕನಾಮಿನೇ ಏರ್ಪೇರ್ ಮಾಡ್ತಿರೋ ಲಕ್ಷ್ಮಯ್ಯ ಹಣಕಾಸಿನ ಮಂತ್ರಿ. ಅನಿಲ್ ರಾಜ್ ಅಂತ ಪುಂಡರ್ನ ಕೈಯಲ್ಲಿ ಇಟ್ಕೊಂಡು ಕೊಲೆ ಲೂಟಿ ದರೋಡೆ ಮಾಡಿಸಿ ಜನಗಳ ನೆಮ್ಮದಿ ಹಾಳು ಮಾಡಿದ ವಿಕ್ಟರ್ ಜಯರಾಜ್ ಕಾನೂನು ಸಚಿವ. ಕಳ್ಳಬಟ್ಟಿ ಗುಂಪಿನ ನಾಯಕ ವಿ ಪತಿ ಅಬಕಾರಿ ಸಚಿವ. ಇದಕ್ಕೆಲ್ಲ ಕಳಶ ಇಟ್ಟಾಗೆ ಸ್ವಾರ್ಥಕ್ಕೋಸ್ಕರ ಸ್ವಂತ ಅಳಿಯನ ಭವಿಷ್ಯಕ್ಕೆ ಬೆಂಕಿ ಇಟ್ಟು ಹೆತ್ತ ಮಗಳ ಮನೆನೇ ಹಾಳು ಮಾಡಿದ ಸೀತಾರಾಮ್ ಗೃಹ ಮಂತ್ರಿ. ಪವಿತ್ರವಾದ ಪೊಲೀಸ್ ಉದ್ಯೋಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ದೇಶೋದ್ಧಾರ ಮಾಡ್ತೀನಿ ಅಂತ ಕನ್ಸು ಕಾಣ್ತಿರೋ ಈ ಅಮರನಾಥ್ ಮುಖ್ಯಮಂತ್ರಿ. ಅದ್ಭುತವಾದ ಆಯ್ಕೆ. ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಮರನಾಥ್, ಇವರೆಲ್ಲ ನಮ್ಮ ಬಡವರ ಪಕ್ಷಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಸುರಿದಿರೋರಪ್ಪ.
ನಿಸ್ವಾರ್ಥದಿಂದ ಧಾರಾಳವಾಗಿ ಧನ ಸಹಾಯ ಮಾಡಿರೋರಪ್ಪ. ಈಗಲಾದ್ರೂ ಇವರಿಗೆಲ್ಲ ಸಂಪಾದಿಸೋಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಪ್ಪ. ನಿಜ, ನೀವ್ ಹೇಳ್ತಾ ಇರೋ ಸತ್ಯ. ತಿಂದು ಕೊಬ್ಬಿರೋ ಹೆಗಣೆಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು. ಇಲ್ದರೆ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ. ಬಡವ್ರನ್ನ ಇನ್ನಷ್ಟು ಬಡವ್ರು ಮಾಡಬೇಕು. ಒಪ್ಪತ್ತು ತಿನ್ನೋರ್ನ ಪೂರ್ತಿ ಉಪವಾಸ ಕೆಡ್ಬಿಡ್ಬೇಕು. ತುಂಡು ಬಟ್ಟೆ ಹೊಡೋರ್ನ ಚಿಂದಿ ಬಟ್ಟೆ ಹೊಡಾಗ್ ಮಾಡ್ಬೇಕು. ಇಡೀ ನಮ್ಮ ದೇಶನೇ ಬಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು. ಆಗ್ಲೇ ನಮ್ಮ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ನಮ್ ಪಕ್ಷದೊಳಗೆ ಇದ್ಕೊಂಡು ನಮ್ ಪಾರ್ಟಿ ಮೆಂಬರ್ಗಳಿಗೆ ಹಿಂಗ ಅವಮಾನ ಮಾಡಿದ್ರೆ ನಾವು ಅರ್ಥನ್ ತಗೋಬೇಕಾಯ್ತದೆ. ಮಿಸ್ಟರ್ ಬಿಪತಿ, ನಿಮಗೆಲ್ಲ ಅಲ್ಲಿ ತನಕ ಅವಕಾಶ ಕೊಡೋದಿಲ್ಲ. ನೀವೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಬಡವರ ಉದ್ಧಾರಕರು. ನಮ್ಮ ದೇಶಕ್ಕೋಸ್ಕರ ತನು ಮನ ಧನಗಳನ್ನೆಲ್ಲ ಮೀಸಲಾಗಿಟ್ಟಿರೋ ತ್ಯಾಗ ಜೀವಿಗಳು. ನಿಮ್ಮ ನಿಷ್ಠೆಗೆ, ನಿಮ್ಮ ಉದ್ದೇಶಕ್ಕೆ ನಿಮ್ಮೆಲ್ರಿಗೂ ಸರಿಯಾದ ಸನ್ಮಾನ ಸಿಕ್ಕಲೇಬೇಕು. ಮಿಷನ್ ಗನ್ ಅನಾಹುತ ಮಾಡ್ತಿದ್ದೀಯಾ? ನನ್ನ ಮಗನ್ ಸಮಾನಪ್ಪ. ಮುಚ್ಚ ಬಾಯ್, ಮುದಿ ಮೊಸಳೆ. ನಾನ್ ನಿಮ್ಮ ಮಾವ ಕಣೆಯ. ರಾಜಕೀಯ ಚದುರಂಗದ ಆಟದಲ್ಲಿ ಸಂಬಂಧ ಇರಲ್ಲ, ಮನಸ್ಸಾಕ್ಷಿ ಇರಲ್ಲ, ವಿಶ್ವಾಸ ಇರಲ್ಲ ಅಂತ ನಿಮ್ಮ ಈ ಗುರು ನನಗೆ ಉಪದೇಶ ಮಾಡಿದನ ಮಾವ. ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆ ಯಾರಾದ್ರೂ ಅಲ್ಗಾಡಿದ್ರೆ ನಿಮ್ಗಳು ಹೆಣ ಬಿದ್ದಿರುತ್ತೆ. ಮಾವ, ನೀನನ್ನ ಮೋಸದಿಂದ ಈ ಬಲೆ ಬೀಳಿಸ್ಕೊಂಡಾಗ್ಲೇ ನಿನ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೇನು ಪ್ರಯೋಜನ? ನಾನು ಜೈಲಿಗೆ ಹೋಗ್ತಿದ್ದೆ, ನಿನ್ನ ಈ ಪಿಶಾಚಿಗಳ ಸಂತಾನ ಮುಂದುವರಿತಿತ್ತು. ಬಡವರ ರಕ್ತನ ಈರ್ತಿರೋ ಈ ದಾನವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರೋ ಸುದಿನಕ್ಕೋಸ್ಕರ ನನ್ನ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ. ಮಿಸ್ಟರ್ ಶಂಕರಪ್ಪ, ಅವತ್ತು ಈ ಚಕ್ರವ್ಯೂಹನ ಬೇಸಕ್ಕಾಗತ್ತಾ ಅಂತ ಕೇಳಿದ್ಯಲ್ಲ, ಅವನು ದ್ವಾಪರದ ಅಭಿಮನ್ಯು, ಇವನು ಕಲಿಯುಗದ ಅಭಿಮನ್ಯು. 2 ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ. ಅಮ್ರ, ನನಗ್ ಮಂತ್ರಿಗಿಂತ್ರಿ ಏನು ಬೇಡ, ನನ್ನನ್ನು ಬಿಟ್ಬಿಡು. ನನಗೂ ಬೇಡ. ಹೌದಪ್ಪ, ನೀನ್ ಬೇಕಾದ್ರೂ ನಾಸ್ಕೋ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ಯಾ ಶಂಕರಪ್ಪ, ಪ್ರಾಣ ಭಯ ಹೇಗಿರುತ್ತೆ ಅಂತ. ಅನಿಲ್ ರಾಜನ್ ಬಿಟ್ಟು ನಿರಪರಾಧಿ ಜನಗಳನ್ನೆಲ್ಲ ಕೊಲ್ಸಿದ್ರಲ್ಲ, ಆಗ ಇದನ್ನೆಲ್ಲ ಯೋಚನೆ ಮಾಡಿದ್ದ? ಆಗ ನಿಮ್ಮ ಹತ್ರ ಭಯ ಆಯ್ತಾ, ದಯ ಆಯ್ತಾ, ಮನುಷ್ಯತ್ವ ಆಯ್ತಾ? ನಮ್ಮನ್ ಕೊಂದ್ರೆ ನೀನ್ ಬರ್ಬೇಕಾಗತ್ತಾ? ಸರ್ಕಾರ ನಿನ್ನ ನೇರ್ಗಾಗ್ತಾರೋ? ನಿನ್ನಾಗ ನನಗೆ ಬದುಕೋ ಆಸೆ ಇಲ್ವೋ? ಅನ್ಯಾಯವಾಗಿ ಮುಖ್ಯಮಂತ್ರಿ ಆಗೋ ಅವಕಾಶನ ಕಳ್ಕೋಬೇಡವೋ? ನನಗೆ ಪದವಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಇನ್ನೇನು ಬೇಕಪ್ಪ? ಸಾವು, ನಿಮ್ಮೆಲ್ಲರ ಸಾವು. ಕಾನೂನ ನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜ ಕಲ್ಯಾಣಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ನಿಮ್ಮೆಲ್ಲರ ಸರ್ವನಾಶ ಆಗ್ಲೇಬೇಕು. ನನ್ನಂತ 10 ಜನ ಹುಟ್ಟಿ ಇಂಥ ಯಜ್ಞ ಮಾಡೋ ತನಕ ನಮ್ಮ ಜನ, ನಮ್ಮ ದೇಶ ಉದ್ಧಾರ ಆಗೋಲ್ಲ.
ಯಾಕೆ ಹಾಗೆ ನೋಡ್ತಾ ಇದೆಯಾ ಆಶಾ? ನಿನ್ನ ಗಂಡ ಗವರ್ನರ್ ಮುಂದೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೋಸ್ಕರ ಹೊರಡಲಿಲ್ಲ. ನನ್ನ ತಾಯಿ ದೇವರು ಕೊಟ್ಟ ಪ್ರಮಾಣನ ಪೂರೈಸೋಕ್ಕೋಸ್ಕರ ಬಂದೆ. ಪವಿತ್ರವಾದ ಪ್ರಜಾಪ್ರಭುತ್ವಕ್ಕೆ ವೈರಿಗಳಾಗಿದ್ದ ಗುಂಪನ್ನು ನಾನು ನಾಶ ಮಾಡಿದೆ. ನಾನು ಮಂತ್ರಿಯಾಗಿ ಸಾಧಿಸಕ್ಕಾಗ್ತಿರೋ ಕೆಲಸನ ಜನಗಳ ಪ್ರತಿನಿಧಿಯಾಗಿ ಸಾಧಿಸಿದೆ. ಆಶಾ, ಕೈ ಹಿಡಿದು ಹೆಂಡತಿಗೆ ನೆಮ್ಮದಿ ಶಾಂತಿ ಕೊಡಕ್ಕಾಗದಿರೋ ನನಗೆ ನೀನೇನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆಶಾ, ನೀನಿಲ್ಲಿ ರಿವಾಲ್ವರ್ ಯಾಕೆ ಇಟ್ಕೊಂಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲ್ಲೋದಕ್ಕೆ ತಾನೆ? ನಿನಗೆ ಗಂಡನಿಗಿಂತ ದೇಶ ಮುಖ್ಯ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಕಮಾನ್, ಕಿಲ್ ಮೀ. ಕಮಾನ್ ಆಶಾ, ನನ್ನನ್ನು ಕೊಲ್ಲು ಆಶಾ. ನಿಮ್ಮನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮಂಥವ್ರನ್ನ ನನ್ನ ಗಂಡನ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಮ್ಮ, ಎಷ್ಟು ಪುಣ್ಯ ಮಾಡಿದ್ದೆ ಎಷ್ಟು ಪುಣ್ಯ ಮಾಡಿದ್ದೆ. ಯು ಗ್ರೇಟ್ ಅಮರ್, ಯು ಗ್ರೇಟ್ ಅಮರ್. ಏನಿದೆಲ್ಲ? ವಾಟ್ ಇಸ್ ದಿಸ್? ಐ ಆಮ್ ಸಾರಿ ಸರ್. ಕಾನೂನ ನನ್ನ ಕೈಗೆ ತಗೊಳ್ಬೇಕಾದ ಪರಿಸ್ಥಿತಿ ಬಂತು. ಈಗ ಅದೇ ಕೈಗಳು ನಿಮ್ಮ ಮುಂದೆ ಇದೆ. ನಾನು ಯಾವ ಶಿಕ್ಷೆಗಾದ್ರೂ ಸಿದ್ಧ ಇದ್ದೀನಿ. ಪ್ಲೀಸ್ ಅರೆಸ್ಟ್ ಮೀ. ಪ್ರತಾಪ್. ಎಸ್ ಸರ್. ಅರೆಸ್ಟ್.